ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿಗೆ ಆಡಿಯೋ ಸಾಕ್ಷ್ಯ ಸಿಕ್ಕಿದೆ. ಅದು 18 ನಿಮಿಷದ ಆಡಿಯೋ. ಆ ಆಡಿಯೋದಲ್ಲಿ ಸಚಿವರ ಪುತ್ರನ ಹತ್ಯೆ ಸುಪಾರಿ ಸೀಕ್ರೆಟ್ ಬಯಲಾಗಿದೆ. ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಸಂಬಂಧ ಈಗಾಗಲೇ ದೂರು ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಿದೆ. ಇದರ ಜೊತೆಗೆ ರಾಜೇಂದ್ರ ಆ ಆಡಿಯೋ ಸಾಕ್ಷ್ಯವನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ರು. ಈಗ ಆ ಆಡಿಯೋ ಸಾಕ್ಷ್ಯ ರಿವೀಲ್ ಆಗಿದೆ. ಆ ಆಡಿಯೋದಲ್ಲಿ ಸಚಿವರ ಪುತ್ರನ ಹತ್ಯೆ ಸುಪಾರಿ ಸೀಕ್ರೆಟ್ ಇದೆ. ಸಚಿವ ಕೆಎನ್ ರಾಜಣ್ಣ ಪುತ್ರನ ಹತ್ಯೆಗೆ ಹೇಗೆಲ್ಲ ಸ್ಕೆಚ್ ಹಾಕಲಾಗಿತ್ತು ಅನ್ನೋದು ಡೀಟೇಲ್ ಆಗಿ ಗೊತ್ತಾಗ್ತಾ ಇದೆ. ರೌಡಿ ಶೀಟರ್ ಸೋಮನ ಪರಿಚಯಸ್ಥ ಮಹಿಳೆ ಹೇಳಿದಂತಹ ಸುಪಾರಿ ಸತ್ಯ. ಪುಷ್ಪ ಎಂಬ ಮಹಿಳೆ ರಾಜೇಂದ್ರ ಬೆಂಬಲಿಗ ರಾಖಿ ಜೊತೆ ಮಾತುಕತೆ ನಡೆಸಿರೋ. ರಾಜೇಂದ್ರನ ಆಪ್ತ ರಾಖಿ ಎದುರು ಸುಪಾರಿ ಸೀಕ್ರೆಟ್ ಬಿಚ್ಚಿಡ್ತಾಳೆ ಪುಷ್ಪ. 70 ಲಕ್ಷಕ್ಕೆ ನಡೆಯುವಂತಹ ಡೀಲ್. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಪಡೆದಿರ್ತಾರೆ ಜೈಪುರದ ಹುಡುಗರು. ಮಹಿಳೆ ಪುಷ್ಪ ಆಡಿಯೋವನ್ನ ಆಧರಿಸಿಯೇ ರಾಜೇಂದ್ರ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದು. ಡಿಸೆಂಬರ್ನಲ್ಲಿ ಪುಷ್ಪ ರಾಜೇಂದ್ರ ಆಪ್ತ ರಾಖಿ ನಡುವೆ ಸಂಭಾಷಣೆ ನಡೆಯುತ್ತೆ. ಪುಷ್ಪ ಹೇಳಿದ್ದನ್ನ ಆಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಂತಹ ರಾಖಿ. ಈ ಆಡಿಯೋದಿಂದಲೇ ರಾಜೇಂದ್ರನ ಕೊಲೆ ಸುಪಾರಿ ಬಯಲಾಗೋದು. ಆಡಿಯೋದಲ್ಲಿ ಸೋಮ, ಭರತ್, ಅಮಿತ್, ಯತೀಶ್ ಇವರ ಹೆಸರಿದೆ. ಅದು 18 ನಿಮಿಷದ ಆಡಿಯೋ. ಆ ಆಡಿಯೋ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಈಗ ರಿವೀಲ್ ಆಗಿರುವ ಹಿನ್ನೆಲೆಯಲ್ಲಿ ಶೇಕ್ ಆಗಿದ್ದಾರೆ. ರಾಜೇಂದ್ರ ಮಗಳ ಬರ್ತ್ಡೇ ದಿನವೇ ಬಿಗ್ ಸ್ಕೆಚ್ ಹಾಕಲಾಗಿತ್ತು. ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟಿದ್ದು ಬೆಂಗಳೂರಿನ ಪ್ರಭಾವಿಯ? ಹಾಗಾದ್ರೆ ಈ ಪ್ರಶ್ನೆ ಕೂಡ ಇದೆ. ಎಂಕ್ವೈರಿ ಮಾಡಿ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡುಗಿನೇ ಬಂದು ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ನಮ್ಗೂ ಏನಾಗ್ಬೇಕಾಗಿಲ್ಲಪ್ಪ. ನಮ್ಗೆ ದುಡ್ಡು ಆಸೆ ಇಲ್ಲ, ನಮ್ಮ ಹತ್ರನೇ ದುಡ್ಡೈತೆ. ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಒತ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರು ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ ಇಷ್ಟ ಏನನ್ನ ಮಾಡ್ಕೊಂಡು ನಿಮ್ ಟೆನ್ಷನ್ ತಗೊಂಬೇಡ. ಅವ್ನು ಹೇಳಿರೋದು ಸತ್ಯ ಸತ್ಯ ಸತ್ಯ. ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ಅವ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು. ದೇವ್ರ ಸತ್ತಾಗ್ಲು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆಡ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನೆ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು. ಅದೇನ್ ನಮಗ್ ಗೊತ್ತಿತ್ತಾ? ಇದು ಕಸ ಎತ್ತಕನೆ ಬಂದಿದ್ದು, ಡೆಕೋರೇಷನ್ ಮಾಡೋರೆ ಅಂತ ಬಂದಿದ್ದವ್ರು. ಅದೇನ್ ನಮಗ್ ಗೊತ್ತಿತ್ತಾ? GPA ಫಿಕ್ಸ್ ಮಾಡ್ಬೇಕಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ. ಸರ್ ನೀವ್ ಫಂಕ್ಷನ್ ಮಾಡೋದ್ ನನಗ್ ಗೊತ್ತಿತ್ತಾ ಸರ್? ನಾನು ಈ ತಿಂಗಳಿಂದ ಸರ್ ತುಮಕೂರಲ್ಲಿ ಇದ್ದಿದ್. ನೀವ್ ಯಾವಾಗ ಫಂಕ್ಷನ್ ಮಾಡಿದ್ ನನಗ್ ಗೊತ್ತಿತ್ತಾ? ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದ್ ಸತ್ಯ ಬಂದಿರೋದು. ಅವ್ನ್ಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತಲ್ಲ 5 ಲಕ್ಷ ದುಡ್ಡು ಬಂದೈತೆ ಅವ್ನ್ಗೆ. ಎಂಕ್ವೈರಿ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ನನ್ ಬಿಡು, 1 ವಾರ ಕರ್ಕೊಂಡೋಗ್ಲಿ, ಎಂಕ್ವೈರಿ ಮಾಡ್ಲಿ. ಅವ್ನ್ಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್. ಅವನು ಯಾರು ಅವ್ನ್ ಹೆಂಗ್ ಗೊತ್ತಾ? ಮನುಗ್ ಅಕೌಂಟ್ ಹಾಕ್ಸ್ಕೊಂಡು ಇವ್ನು ಇಸ್ಕೊಂಡ್ ಬರೋದು. ಈಗ ಮನು ಅಣ್ಣನ ಬಿಟ್ಬಿಟ್ನಲ್ಲ. ಮನು ಅಣ್ಣ ಕಾರ್ಪೆಂಟರ್ ಮನು, ಅವನು ಬಿಟ್ಬಿಟ್ಟ. ಮನು ಅಣ್ಣನು ಬಿಟ್ಬಿಡ್ತು. ಅವನ್ ಜೊತೆಲಿ ಇದ್ದವ್ರು ಯಾರನ್ನ ಅವ್ರೇನಪ್ಪ ಹುಡುಗರು. ಪ್ರೆಸಿಡೆಂಟ್ ಯಾವಾಗ ಅವ್ನು ಹೊಡಿತೀನಿ ಅಂತ ಮಾತಾಡ್ಕೊಂಡು ಎಲ್ಲ ಹುಡುಗರು ನೂಟ್ಲಾಗವ್ರೆ. ಈಗಿರೋದೇ ಯಾವ ಇಬ್ರು ಹೊಸ ಹುಡುಗರು. ಮಣಿನೇ ಬಿಟ್ಬಿಟ್ಟವನೆ, ಅವ್ರ ಕಡೆಯವ್ರು ನೆಂಟ್ರೆ ಬಿಟ್ಬಿಟ್ಟವನೆ. ಈ ಅಮಿತಾ ಮಾತ್ರ ಇರೋದು. ಈ ಮಗಂಗೆ ಎಲ್ಲಾ ಗೊತ್ತು. ನೀವು ನನ್ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ. ಅವ್ನ್ ಜೀವ ಹೋದ್ರು ಬಾಯ್ ಬಿಡಲ್ಲ ಅವ್ನು. ಅಲ್ಲ ನೀನ್ ಮಾತು ಕೇಳ, ಏನೋ ನಮ್ ತಾಯಿನಿಗೂ ಹೊಡೆಯೋದಲ್ಲ ರಾಜೇಂದ್ರನಿಗೆ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನ್ ಹೇಳೋ ಬಾಡಿ ಎಲ್ಲಾರ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ? ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಳಸಿಪಳ್ಳಿ ಹುಡುಗರು ಕೇಳೋನಂತೆ. ಯಾಕೆ ಕೇಳ್ತಾನೆ ಇವನು? ಯಾರಿಗ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು.
ಸೋಮಣ್ಣ ಅದೇ ಕೆ ಆರ್ ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದ್ದೀನಿ, ನೀನು ಫಿಶು ಕಬಾಬ್ ತಗೊಂಡ್ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.